ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೋಟ್ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 2 ಬಗ್ಗೆ ವಿವರಣೆ ಮಾಡುತ್ತಾ ಇದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಟ್ಪ್ಯಾಡ್ ಪಾರ್ಟ್ 1 ಬಗ್ಗೆ ನಾನು ವಿವರಣೆ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾದಂಥ ಪಾರ್ಟ್ 2 ಅನ್ನು ನಾನಿಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೇನೆ. ನಾನು ಈಗ ನೋಟ್ಪ್ಯಾಡನ್ನು ಓಪನ್ ಮಾಡ್ತೀನಿ. ನೋಟ್ಪ್ಯಾಡ್ ಓಪನ್ ಮಾಡಬೇಕು. ನೋಟ್ಪ್ಯಾಡ್ ಟೈಪ್ ಮಾಡಿದ ನಂತರ ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡ ನಂತರ ನಾನು ಈಗ ಏನೇನು ಬರ್ತಾವೆ ನೋಡೋಣ. ಮೊದಲು ಏನು ಮಾಡಿರಿ, ಒಂದು ಸ್ವಲ್ಪ ನಾವು ಏನಾದರೂ ಟೈಪ್ ಮಾಡ್ಕೋಬೇಕು. ಓಕೆ, ನೀವು ಕೂಡ ಇಲ್ಲಿ ಟೈಪ್ ಮಾಡಿರಿ. ಓಕೆ, ಸೊ ಇಲ್ಲಿ ನೀವು ಕೀಬೋರ್ಡ್ ಕಡೆ ನೋಡಬೇಡ್ರಿ, ಅದೇ ನೋಡಲ್ದನ ಟೈಪ್ ಮಾಡ್ಕೋಬೇಕು. ಓಕೆ, ವಾಟ್ ಈಸ್ ಕಂಪ್ಯೂಟರ್, what is software, okay. Next, what is input, what is data, okay. What is output. ಸೊ ಈ ರೀತಿಯಾಗಿ ಏನಾದರೂ ಬರೀನು ಟೈಪಿಂಗ್ ಒಂದು ನಮ್ಮ ಪ್ರಾಕ್ಟೀಸ್ ಸಲುವಾಗಿ ನೋಟ್ಪ್ಯಾಡ್ದಲ್ಲಿ ಈ ಪ್ರಕಾರ ನಾವು ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ ನಂತರ ಈಗ ಫೈಲ್ ಮೆನುದಲ್ಲಿ ಹೋಗೋಣ. ಫೈಲ್ ಮೆನುದಲ್ಲಿ ಏನೇನಿದಾವೆ ನೋಡೋಣ. ಫೈಲ್ ಮೆನುದಲ್ಲಿ ಫಸ್ಟ್ ಏನದಾವೆ ಅಂದರೆ ನೋಡಿರಿ, ನ್ಯೂ ಅಂದರೆ ಹೊಸ ಪೇಜ್. ಇದು ನಾವು ಸೇವ್ ಮಾಡಬೇಕು. ಫಸ್ಟ್ ಫೈಲನ್ನು ಸೇವ್ ಮಾಡ್ಬೇಕಾದ್ರೆ ಕಂಟ್ರೋಲ್-S. ಈ ಫೈಲನ್ನು ಸೇವ್ ಮಾಡಿರಿ. ಸೇವ್ ಮಾಡಿದ ನಂತರ ಮತ್ತೆ ನೀವು ಪುನಃ ಹೊಸ ಪೇಜನ್ನು ಓಪನ್ ಮಾಡಬೇಕಾದ್ರೆ ಕಂಟ್ರೋಲ್-N ಪ್ರೆಸ್ ಮಾಡ್ಕೋಬೇಕು. ಓಕೆ, ಕಂಟ್ರೋಲ್-N ಪ್ರೆಸ್ ಮಾಡ್ಕೊಳ್ರಿ. ಅಲ್ಲಿ ನಿಮ್ಗೆ ಹೊಸ ಪೇಜ್ ಬರ್ತದೆ. ಸೊ ನೀವು ಹೊಸ ಪೇಜನ್ನು ಅಲ್ಲಿ ನಿಮ್ಗೆ ಕೇಳ್ತದೆ. ಕಂಟ್ರೋಲ್-N ಕೊಟ್ಟ ಕೂಡಲೇ ನಿಮ್ಗೆ ಕೇಳ್ತದೆ ಇಲ್ಲಿ ಸೇವ್ ಮಾಡ್ತಿರೋ, ಡೋಂಟ್ ಸೇವ್, ಕ್ಯಾನ್ಸಲ್ ಅಂತ ಕೇಳ್ತದೆ. ಸೊ ಇದನ್ನು ಬರ್ದಂಥದ್ದು ನೀವು ಸೇವ್ ಮಾಡಬೇಕಾಗ್ತದೆ. ಸೊ ಇದನ್ನು ಸೇವ್ ಮಾಡಿದ್ರೆ ನೀವು ಹೊಸ ಪೇಜನ್ನು ತೊಗೋಬೋದು. ಇಲ್ಲಾಂದರೆ ಡೋಂಟ್ ಸೇವ್ ಅಂದರೆ ಇದು ಬರೆದದ್ದು ಟೈಪ್ ಮಾಡಿದ್ದೆಲ್ಲ ಹೋಗಿಬಿಡ್ತದೆ. ಸೊ ಇಲ್ಲಿ ನಾವು ಬೇಕಾದರೆ ಇಲ್ಲಿ ಸೇವ್ ಮಾಡ್ಕೋಬೋದು. ಓಕೆ, ಅದ್ರ ನಂತರ ಇಲ್ಲಿ ನಾನು ಏನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಫೈಲ್ದಲ್ಲಿ ಮತ್ತೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದಿದೆ, ನ್ಯೂ ವಿಂಡೋ ಅಂತ ಬರ್ತದೆ. ನ್ಯೂ ವಿಂಡೋ ಅಂದರೆ ಹೊಸ ವಿಂಡೋ ಅಂತ ಬರ್ತದೆ. ಸೊ ಇಲ್ಲಿ Ctrl+Shift+N. ಸೊ ಯಾವ ರೀತಿ ಬರ್ತದೆ ಅಂದರೆ ಇಲ್ಲಿ ನೋಡಿರಿ, ನಾನು ಏನು ಮಾಡಿದ್ದೀನಿ ಈಗ ಹೊಸ ವಿಂಡೋ ಇದು ನಾವು ತಗೊಂಡದ್ದು ಇದು. ಆಮೇಲೆ ಹೊಸ ವಿಂಡೋ ಬಂದದ್ದು ಇಲ್ಲಿ ಕೆಳಗಡೆ ಇದೆ ನೋಡಿರಿ, ಇದು. ಓಕೆ, ಇದು ನೋಡಿರಿ, ಇಲ್ಲೊಂದಿದೆ ಅಂದರೆ ಇದೊಂದು ಹೊಸ ಒಂದು ವಿಂಡೋ ಓಪನ್ ಆಗ್ತದೆ. ಓಕೆ, ಆಮೇಲೆ ನಮಗೆ ತಗೊಂಡದ್ದು ಒರಿಜಿನಲ್ ಇದು. ಸೊ ಇನ್ನು ಮತ್ತೆ ಏನು ಬರ್ತದೆ ಇಲ್ಲಿ ನೋಡಿರಿ, ಓಪನ್ ಅಂದರೆ ಸೇವ್ ಮಾಡಿದ್ದನ್ನು ಓಪನ್ ಮಾಡಬೇಕಾಗ್ತದೆ. ನಾವು ಸೇವ್ ಮಾಡಿರ್ತೇವಲ್ಲ, ನಾವು ಸೇವ್ ಮಾಡಿದ್ದನ್ನು ಓಪನ್ ಮಾಡೋದು. ಜಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ Ctrl+S ಮಾಡಿರಿ, ಸೇವ್ ಮಾಡಿರಿ. ಆಮೇಲೆ ಸೇವ್ ಎಲ್ಲಿನೂ ಮಾಡ್ಕೋಬೋದು. ಇಲ್ಲಿ ಸೇವ್ ಅಂತೇಳಿ ನಾನು ಸೇವ್ ಕೊಡ್ತೇನೆ. ಸೇವನ್ನು ನಾವು ಏನು ಮಾಡ್ಬೋದು, ಇಲ್ಲಿ ನೋಡಿರಿ, ಡಾಕ್ಯುಮೆಂಟ್ಸ್ದಲ್ಲಿ ಮಾಡ್ಕೋಬೋದು, ಅಥವಾ ಡೆಸ್ಕ್ಟಾಪ್ದಲ್ಲಿ ಮಾಡ್ಕೋಬೋದು, ಅಥವಾ ಇಲ್ಲಿ ಲೋಕಲ್ ಡಿಸ್ಕ್ ಡಿದಾಗ ಮಾಡ್ಕೋಬೋದು, ಅಥವಾ ಇದರೊಳಗಡೆ ಮಾಡ್ಕೋಬೋದು. ನಾನು ಏನೇನು ಮಾಡ್ತೇನೆ, ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಬರ್ತೀನಿ. ಇಲ್ಲಿ ಒಂದು ಫೈಲ್ ನೇಮ್ ಕೊಡ್ತೀನಿ. ನಾನು ಏನು ಮಾಡ್ತೀನಿ ಈಗ, ನೋಟ್ಪ್ಯಾಡ್. ಈಗೇನು ಮಾಡೋಣ, ನೋಟ್ಪ್ಯಾಡ್ ಪ್ರಾಕ್ಟಿಕಲ್ ಅಂತೇಳಿ ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ, ಫೈಲ್ ನೇಮನ್ನು ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ನಂತರ ಇಲ್ಲಿ ಏನಾಗಿದೆ, ಇಲ್ಲಿ ನೋಟ್ಪ್ಯಾಡ್ ಪ್ರಾಕ್ಟಿಕಲ್ ಅಂತ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈಗ ನೋಡಿರಿ, ಸೇವ್ ಇದ್ದದ್ದು. ಇವಾಗ ಏನು ಮಾಡೋಣ, ಈಗ ಇಲ್ಲಿ ಸೇವ್ ಮತ್ತು ಸೇವ್ ಅಂದರೆ ಒಂದು ಫೈಲನ್ನು, ಒರಿಜಿನಲ್ ಫೈಲನ್ನು ಸೇವ್ ಮಾಡೋದು. ಸೇವ್ ಆ್ಯಸ್ ಅಂದರೆ ನಾವು ಬೇರೆ ಬೇರೆ ಹೆಸರು ಕೊಟ್ಟ ಇದೇ ಫೈಲನ್ನು ನಾವು ಬೇರೆ ಬೇರೆ ಫೈಲ್ ನೇಮನ್ನು ಕೊಟ್ಟು ಸಾಕಷ್ಟು ಫೈಲನ್ನು ನಾವು ಸೇವ್ ಮಾಡ್ಕೋಬೋದು. ಓಕೆ, ಆಮೇಲೆ ಪೇಜ್ ಸೆಟಪ್, ಪ್ರಿಂಟ್, ಇದನ್ನೆಲ್ಲ ನಾವು ಜಾಸ್ತಿ ಹೆಚ್ಚಿಗೆ ಅಂದರೆ MS ವರ್ಡಲ್ಲಿ ನಾವು ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಮಾಡೋಣ. ಎಕ್ಸಿಟ್ ಅಂದರೆ ಏನಾಗ್ತದೆ, ಇಲ್ಲಿಂದ್ರೆ ಪೇಜಿನಿಂದ ನಾವು ಪೂರ್ಣವಾಗಿ ಎಕ್ಸಿಟ್ ಆಗ್ತೇವೆ, ನೋಟ್ಪ್ಯಾಡ್ದಿಂದನೇ ಹೊರಗಡೆ ಹೋಗ್ತೇವೆ. ಗೊತ್ತಾಯ್ತಲ್ಲ, ಇವಿಷ್ಟು. ಇದ್ರ ನಂತರ ಇಲ್ಲಿ ಎಡಿಟ್ದಲ್ಲಿ ಬರ್ತದೆ ಅಂಡು. ನಾ ಆಲ್ರೆಡಿ ನಿಮಗೆ ಈಗೆಲ್ಲನೂ ವಿವರಣೆ ಮಾಡಿ ಹೇಳಿದ್ದೀನಿ. ಫಸ್ಟ್ ಏನು ಮಾಡ್ಕೋಬೇಕಾಗ್ತದೆ, ಇದನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ Ctrl+A ಇಲ್ಲಿದೆ ನೋಡಿರಿ. Ctrl+A ಅಂದರೆ ಏನಿಲ್ಲಿ ಆಲ್ ಸೆಲೆಕ್ಟ್. Ctrl+A ಅಂದರೆ ಸೆಲೆಕ್ಟ್ ಆಗ್ತದೆ. ಆಮೇಲೆ ಮತ್ತೆ ಏನು ಮಾಡಬೇಕಂದ್ರೆ ನಾವಿಲ್ಲಿ
ನೋಡಿರಿ ಇಲ್ಲಿ ಕಟ್ ಮಾಡ್ತೇನೆ. ಕಂಟ್ರೋಲ್ ಏನಿದೆ ಇಲ್ಲಿ ಶಾರ್ಟ್ಕಟ್ ಕಂಟ್ರೋಲ್ ಎಕ್ಸ್ ಇದ್ದದ್ದು ಮತ್ತೆ ಹೋಗಿಬಿಡ್ತದೆ. ಅವಾಗ ಮತ್ತೆ ಪುನಃ ನಾವು ತರಿಸ್ಬೇಕಾದ್ರೆ ಏನು ಹೇಳಿ ನಿಮ್ಗೆ ಏನು ಮಾಡಬೇಕಾಗ್ತದೆ, ಪುನಃ ಇಲ್ಲಿ ಕಂಟ್ರೋಲ್ ಜಡ್ ಅಂತ ಇದೆ ನೋಡಿರಿ. ಎಲ್ಲಿದೆ ಇಲ್ಲಿ ಕಂಟ್ರೋಲ್ ಜಡ್, ಇಲ್ಲಿ ಕಂಟ್ರೋಲ್ ಜಡ್ ಮ್ಯಾಗೆ ಕ್ಲಿಕ್ ಮಾಡಿದ್ರಿ ಮತ್ತು ಪುನಃ ಬರ್ತದೆ. ಮತ್ತು ಇಲ್ಲಿ ಎಡಿಟ್ದಲ್ಲಿ ಬಂದ ನಂತರ ಏನು ಮಾಡ್ಬೋದು, ನಾವು ಇಲ್ಲಿ ಕಾಪಿ ಮಾಡ್ಕೋಬೋದು. ಇದನ್ನು ಕಟ್ ಅಂದರೆ ಏನಾಗ್ತದೆ, ಒರಿಜಿನಲ್ ಡಾಟಾ ಕಟ್ ಆಗಿ ಹೋಗ್ತದೆ. ಕಾಪಿ ಅಂದರೆ ಏನಾಗ್ತದೆ, ಒರಿಜಿನಲ್ ಡಾಟಾನೂ ಇರ್ತದೆ, ನಾವು ಮತ್ತು ಬೇರೆ ಕಡೆ ನಾವು ಏನು ಮಾಡ್ಕೋಬೋದು, ಪೇಸ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕಾಪಿ ಅಂತೀನಿ. ಕಾಪಿ ಅಂತ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇದನ್ನು ಡಿಸೆಲೆಕ್ಟ್ ಮಾಡ್ಕೋಬೇಕು, ಕರ್ಸರ್ ಇಲ್ಲಿ ಕೆಳಗಡೆ ಇಡಬೇಕಾಗ್ತದೆ. ಸೊ ಇಲ್ಲಿ ಎಂಟರ್ ಪ್ರೆಸ್ ಮಾಡಿರಿ, ಮತ್ತೆ ಪುನಃ ಇಲ್ಲಿ ಬರ್ರಿ, ಎಡಿಟ್ದಲ್ಲಿ ಬರ್ರಿ, ಅಥವಾ ಡೈರೆಕ್ಟಾಗಿ ಏನು ಮಾಡ್ಕೋಬೋದು, ಇಲ್ಲಿ ಪೇಸ್ಟ್ ಆಗ್ತಿದೆ ನೋಡಿರಿ, ಕಂಟ್ರೋಲ್ ವಿ. ಓಕೆ, ಇಲ್ಲಿ ಕಂಟ್ರೋಲ್ ವಿ ಇದೆಯಲ್ಲ, ಸೊ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಓಕೆ, ಕಂಟ್ರೋಲ್ ವಿ. ಓಕೆ, ಇಲ್ಲಿ ನೋಡಿರಿ ಎಷ್ಟು ನಾವು ಏನು ಬರ್ತಿದ್ದಲ್ಲ ಅದೆಲ್ಲನೂ ಇಲ್ಲಿ ಏನಾಗಿದೆ, ಪೇಸ್ಟ್ ಆಗಿದೆ. ಓಕೆ, ಎಡಿಟ್ದಲ್ಲಿ ಏನಾಗ್ತದೆ ನೋಡಿರಿ, ಇಲ್ಲಿ ಪೇಸ್ಟ್ ಆಗಿದೆ. ಇಲ್ಲಿ ಕಟ್ ಅಂದ್ರೆ ಕಟ್ಟಾಗಿ ಹೋಗ್ತದೆ, ಕಾಪಿ ಆಗ್ತದೆ. ಮತ್ತು ಅದನ್ನು ನಾವು ಪುನಃ ನಾವು ಏನು ಮಾಡ್ಬೋದು, ಬೇರೆ ಕಡೆ ಪೇಸ್ಟ್ ಮಾಡ್ಕೋಬೋದು. ಎಷ್ಟು ಬೇಕಾದಷ್ಟು ಸಲ ಪೇಸ್ಟ್ ಮಾಡ್ಕೋಬೋದು, ಕಂಟ್ರೋಲ್ ವಿ. ಓಕೆ, ಡಿಲೀಟ್ ಅಂದರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲೇ ಹೊಡೆದು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಏನು ಮಾಡ್ತೀನಿ, ಇಲ್ಲಿ ಹೋಗಿ ಈಗ ಡಿಲೀಟ್ ಅಂತೀನಿ. ಡಿಲೀಟ್ ಕೀಬೋರ್ಡ್ದಲ್ಲಿ ಡೆಲ್ ಬಟನ್ ಇರ್ತದೆ, ಡಿಲೀಟ್ ಬಟನ್ ಇರ್ತದೆ. ಸೊ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಬಟನ್ ನೀವು ಪ್ರೆಸ್ ಮಾಡ್ಕೋಬೋದು ಇಲ್ಲಿ, ಅಥವಾ ಇದ್ರ ಮೇಲೆ ಮೌಸ ಕ್ಲಿಕ್ ಮಾಡ್ಕೋಬೋದು. ಓಕೆ, ಮತ್ತು ಪುನಃ ನಾವು ತರಿಸ್ಬೇಕಾದ್ರೆ ಏನು ಮಾಡಬೇಕಾಗಿತ್ತು, ಇಲ್ಲಿ ಕಂಟ್ರೋಲ್ ಜಡ್ ಅಂಡು. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಮತ್ತು ಇಲ್ಲಿ ಬಂದು ನೋಡಿರಿ ಫೈಂಡ್ ಮಾಡೋದಿದೆ. ಇಲ್ಲಿ ಫೈಂಡ್ ಯಾವ ರೀತಿ ಮಾಡ್ಕೋಬೇಕು, ಫೈಂಡ್ ಅಂದರೆ ಏನು, ನಾವು ಏನೇನು ಮಾಡೋದನ್ನು ನೋಡ್ಕೋಣ. ಓಕೆ, ಇದು ನಾನು ಮೊದಲು ಹೊರಗಡೆ ಮೌಸ್ ಕ್ಲಿಕ್ ಮಾಡಿದೆ, ಡಿಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಬಂದು ಇಲ್ಲಿ ಫೈಂಡ್ದಲ್ಲಿ ಬಂದು ಇಲ್ಲಿ ಫೈಂಡ್ ಮ್ಯಾಗಲೇ ಮೌಸ್ ಕ್ಲಿಕ್ ಮಾಡ್ತೀನಿ. ಕಂಟ್ರೋಲ್ ಎಫ್, ಶಾರ್ಟ್ಕಟ್ಗೆ ಏನಿದೆ ಕಂಟ್ರೋಲ್ ಎಫ್. ಓಕೆ, ಇಲ್ಲಿ ಫೈಂಡ್ದಲ್ಲಿ ಬಂದು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಏನು ಬರೆದಿರ್ತೀವಲ್ಲ ಇದರಲ್ಲಿ ಒಂದು ವರ್ಡನ್ನು ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಏನೇನು ಬರ್ದೇನೆ, ಈಗ ವಾಟ್ ಅಂತೇಳಿ ಬರ್ತೀನಿ, WHET ವಾಟ್ ಅಂತೇಳಿ ಮಾಡ್ತೀನಿ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಕರ್ಸರನ್ನು ಇಲ್ಲಿ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ಇಡಬೇಕು. ವಾಟ್ W ಹಿಂದ್ಗಡೆ ಇಲ್ಲಿ ಇಡ್ರಿ. ಇಟ್ಟ ನಂತರ ಇಲ್ಲಿ ಏನು ಬರ್ತದಪ್ಪ ಅಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತದೆ ನೋಡಿರಿ, ಇಲ್ಲಿ ನೋಡಿರಿ ಫೈಂಡ್ ನೆಕ್ಸ್ಟ್ ಅಂತ ಬರ್ತದೆ. ಸೊ ಈ ಫೈಂಡ್ ನೆಕ್ಸ್ಟನ್ನು ನಾನು ಕೊಡ್ತೀನಿ. ಇಲ್ಲಿ ಫೈಂಡ್ ನೆಕ್ಸ್ಟ್ ನೋಡಿರಿ. ಓಕೆ, ವಾಟ್ ಸೆಲೆಕ್ಟ್ ಆಗಿದೆ ನೋಡಿರಿ, ಫೈಂಡ್ ನೆಕ್ಸ್ಟ್. ಸೊ ಈ ರೀತಿಯಾಗಿ ನಾವು ಮೌಸನ್ನು ಕ್ಲಿಕ್ ಮಾಡ್ಕೊಂತ ಬರಬೇಕು. ಫೈಂಡ್ ನೆಕ್ಸ್ಟ್. ಓಕೆ, ಈಗ ಏನಾಗಿದೆ, ಕೆನಾಟ್ ಫೈಂಡ್ ವಾಟ್, ಯಾಕಂದರೆ ನಾವು ಪೇಜಲ್ಲಿ ಇರ್ತಕ್ಕಂಥ ಎಲ್ಲನೂ ಸರ್ಚ್ ಮಾಡಿದೆ ಅದು. ಓಕೆ, ಈಗ ನಾವು ಮತ್ತೆ ಏನು ಮಾಡೋಣ, ಈಗ ಎಲ್ಲಿ ಬಂದಿದೆ ನೋಡ್ರಿ, ಇದು ಈಗ ಡೈರೆಕ್ಷನ್ ಯಾವುದಿದೆ, ಡೌನ್ ಇದೆ. ನಾವು ಕರ್ಸರ ಅಪ್ ಇಟ್ಟಿದ್ವಿ, ಈಗ ಏನಾಗಿದೆ ಡೌನ್, ಅದು ಸರ್ಚ್ ಮಾಡ್ಕೊತ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ಅಪ್ ಇಡ್ತೀನಿ. ಅಪ್ ಇಟ್ಟು ಓಕೆ, ಇಲ್ಲಿ ಅಪ್ ಇಟ್ಟ ನಂತರ ನಾನು ಏನು ಮಾಡ್ತೀನಿ, ಮತ್ತು ಫೈಂಡ್ ನೆಕ್ಸ್ಟ್. ಓಕೆ, ಫೈಂಡ್ ನೆಕ್ಸ್ಟ್ ಗೊತ್ತಾಯ್ತಲ್ಲ, ಕೆನಾಟ್ ಫೈಂಡ್ ವಾಟ್. ಸೊ ಈ ರೀತಿಯಾಗಿ ನಾವು ಅಪ್ ಮತ್ತು ಡೌನನ್ನು ಏನು ಮಾಡ್ಕೋಬೋದು, ಫೈಂಡ್ ಮಾಡ್ಕೋಬೋದು. ಓಕೆ, ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಎಡಿಟ್ದಲ್ಲಿ ಏನಿದಾವೆ ನೋಡೋಣ. ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತ ಬರ್ತಿದೆ ನೋಡಿರಿ. ಫೈಂಡ್ ನೆಕ್ಸ್ಟ್ ಶಾರ್ಟ್ಕಟ್ಗೆ ಏನಿದೆ, ಇಲ್ಲಿ F3 ಅಂತಿದೆ. ನೀವು ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಒಂದು F3ಯನ್ನು ಪ್ರೆಸ್ ಮಾಡಿರಿ. ಫೈಂಡ್ ನೆಕ್ಸ್ಟ್. ಓಕೆ, ಇದು ಫೈಂಡ್ ನೆಕ್ಸ್ಟ್ ಎಡಿಟ್ನಲ್ಲಿ ಮತ್ತೇನಿದೆ, ಇಲ್ಲಿ ಫೈಂಡ್ ನೆಕ್ಸ್ಟ್ ಆಯಿತು. ಇನ್ ಫೈಂಡ್ ಪ್ರಿವಿಯಸ್. ಓಕೆ, ಫೈಂಡ್ ಪ್ರಿವಿಯಸ್ ಅಂದರೆ ಶಿಫ್ಟ್ F3 ಪ್ರೆಸ್ ಮಾಡ್ಕೊಂತ ಹೋಗೋದ. ಶಿಫ್ಟ್ F3 ನೋಡ್ರಿದ, ಇದೇನಾಗ್ತಿದೆ, ರಿವರ್ಸ್ ಮತ್ತು ಅಪ್ ಬರ್ತಾ ಇದೆ. ಓಕೆ, ಇದು ಫೈಂಡ್ ಯಾವುದಿದು, ಫೈಂಡ್ ನೆಕ್ಸ್ಟ್ ಅಂದರೆ F3. ಫೈಂಡ್ ಪ್ರಿವಿಯಸ್ ಅಂದರೆ ಏನು ಮಾಡಬೇಕು ನಾವು, ಶಿಫ್ಟ್ ಮತ್ತು ಇಲ್ಲಿ ನೋಡಿ ಫೈಂಡ್ ಪ್ರಿವಿಯಸ್ ಅಂದರೆ ಫೈಂಡ್ ನೆಕ್ಸ್ಟ್ ಅಂದರೆ ಏನಿದೆ, ಇಲ್ಲಿ F3. ಫೈಂಡ್ ಪ್ರಿವಿಯಸ್ ಅಂದರೆ ಶಿಫ್ಟ್ F3 ಪ್ರೆಸ್ ಮಾಡಿರಿ, ಮತ್ತು F3ಯನ್ನು ಪ್ರೆಸ್ ಮಾಡ್ಕೊತ ಹೋಗ್ರಿ. ಆಮೇಲೆ ಮೇಲ್ಗಡೆ ಬರ್ತದೆ ಅದು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಪ್ಲೇಸ್ ಅಂದರೆ ಏನಿಲ್ಲಿ, ಒಂದು ಹೆಸರು ಬದಲಾಗಿ ಬೇರೆ ಹೆಸರು ನಾವು ರಿಪ್ಲೇಸ್ ಮಾಡಬೇಕಾಗಿದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಈಗ ಕಂಪ್ಯೂಟರ್, ವಾಟ್ ಈಸ್ ಕಂಪ್ಯೂಟರ್ ಅಂತಿದೆ, ಇದರಲ್ಲಿ ನಾನು ಏನು ಮಾಡ್ತೇನೆ, ಇದು ರಿಪ್ಲೇಸ್ ಮಾಡೋಣ. ಓಕೆ, ಇಲ್ಲಿ ಏನು ಮಾಡೋಣ, ರಿಪ್ಲೇಸ್ ಮಾಡೋದು ನೋಡೋಣ. ಈಗ ಒಂದು ನಾನು ಏನೋ ಟೈಪ್ ಮಾಡ್ತೀನಿ, ಇಲ್ಲಿ ಕಂಪ್ಯೂಟರ್ ಇದೆ. ಓಕೆ, ಕಂಪ್ಯೂಟರ್ ತೆಗೆದು ನಾನು ಏನು ಬೇರೆದೊಂದು ವರ್ಡ್ ಟೈಪ್ ಮಾಡ್ತೀನಿ. ಎಡಿಟ್ದಲ್ಲಿ ಬಂದು ಇಲ್ಲಿ ನಾವು ಏನು ಮಾಡಬೇಕು, ರಿಪ್ಲೇಸ್ ಶಾರ್ಟ್ಕಟ್ಗೆ ಏನಿದೆ ಕಂಟ್ರೋಲ್ H. ಈ ಥರದ ಶಾರ್ಟ್ಕಟ್ಗೆ ಏನಿದೆ, ಇಲ್ಲಿ ಕಂಟ್ರೋಲ್ H. ಓಕೆ, ಕಂಟ್ರೋಲ್ H. ಇಲ್ಲಿ ಏನು ಮಾಡ್ತೀನಿ, ಈಗ ಇಲ್ಲಿ ನೀವು ಏನು ಮಾಡಬೇಕಾಗ್ತದ,
ಫೈಂಡ್ ವಾಟ್ ರಿಪ್ಲೇಸ್ ಅಂದರೆ ಫೈಂಡ್ ವಾಟ್ ಅಂದರೆ ಇಲ್ಲಿ ಏನು ಇರ್ತದೆ ಅದನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ. ಸೊ ಇಲ್ಲಿ ನಾನು ಏನೇನು ಮಾಡ್ತೀನಿ, ಕಂಪ್ಯೂಟರ್ ಅಂತೇಳಿ ಟೈಪ್ ಮಾಡ್ತೀನಿ. ಸೊ ಅಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಇದೆಯಲ್ಲ, ನಾನು ಕಂಪ್ಯೂಟರ್ ಅಂತೇಳಿ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಕಂಪ್ಯೂಟರ್ ರಿಪ್ಲೇಸ್ ಮಾಡಬೇಕಾಗಿದೆ. ರಿಪ್ಲೇಸ್ ಮಾಡೋದು ಏನಪ್ಪ ಅಂದರೆ ಇಲ್ಲಿ ನಾನು ಮಷೀನ್ ಅಂತೇಳಿ ಬರ್ತೀನಿ. ಓಕೆ, ಕಂಪ್ಯೂಟರ್ ರಿಪ್ಲೇಸ್ ಮಾಡ್ಕೋಬೇಕು, ಅದನ್ನು ತೆಗಿಬೇಕು. ಇಲ್ಲಿ ರಿಪ್ಲೇಸ್ ವಿತ್, ಇಲ್ಲಿ ಫೈಂಡ್ ಇದೆ, ಇಲ್ಲಿ ಫೈಂಡ್ ವಾಟ್ ಅಂದರೆ ನಾವು ಇಲ್ಲಿ ಟೈಪ್ ಮಾಡಿದ್ದನ್ನು ಬರೀಬೇಕು. ರಿಪ್ಲೇಸ್ ವಿತ್ ಅಂದರೆ ಹೊಸ ಹೆಸರನ್ನು, ಹೊಸ ನೇಮನ್ನು ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ರಿಪ್ಲೇಸ್ ಅಂತೇಳಿ ಕೊಡ್ತೀನಿ. ಓಕೆ ರಿಪ್ಲೇಸ್ ಅಂತೇಳಿ ಕೊಡ್ತೀನಿ. ಸೊ ಇಲ್ಲಿ ಏನಾಗಿದೆ ನೋಡಿರಿ, ಇಲ್ಲಿ ರಿಪ್ಲೇಸ್. ಸೊ ಇಲ್ಲಿ ಇಲ್ಲಿ ಏನಾಗಿದೆ, ಈಗ ರಿಪ್ಲೇಸ್ ಅಂತೇಳಿ ಬಂದಿದೆ. ಇಲ್ಲಿ ರಿಪ್ಲೇಸ್ ಆಗಿದೆ ಆಲ್ರೆಡಿ ನೋಡಿರಿ. ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಇತ್ತಲ್ಲ, ಇಲ್ಲಿ ಏನಾಗಿದೆ, ವಾಟ್ ಈಸ್ ಮಷೀನ್ ಆಗಿದೆ ಇಲ್ಲಿ. ಓಕೆ, ಮಷೀನ್ ಆಗಿದೆ. ಓಕೆ, ಮತ್ತು ನಾನು ಏನು ಮಾಡ್ತೀನಿ, ರಿಪ್ಲೇಸ್. ಮತ್ತು ಏನು ಮಾಡ್ಬೇಕು, ಇಲ್ಲಿ ಕರ್ಸರನ್ನು ಇಲ್ಲಿ ಇಡ್ತೇನೆ, ಮತ್ತೀಗ ರಿಪ್ಲೇಸ್ ಮಾಡ್ತೀನಿ. ಓಕೆ ನೋಡ್ರಿ, ಈಗ ಕರ್ಸರ್ ಎಲ್ಲಿ ಇಟ್ಟಿರ್ತೀವಲ್ಲ ಅಲ್ಲಿಂದ್ರೆ ಅದು ಏನು ಮಾಡ್ತಿದೆ, ರಿಪ್ಲೇಸ್ ಮಾಡ್ಕೊತ ಹೋಗ್ತದೆ. ಓಕೆ, ಈ ಪ್ರಕಾರ ನಾವು ಇಲ್ಲಿ ಇದ್ದಂಥದ್ದು ರಿಪ್ಲೇಸ್ ಮಾಡ್ಕೋಬೇಕು. ಈಗ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ರಿಪ್ಲೇಸ್, ಇಲ್ಲಿ ಏನು ಮಾಡ್ತೀನಿ, ಮಷೀನ್ ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ಮಷೀನನ್ನು ಟೈಪ್ ಮಾಡ್ತೀನಿ, ಅಂದರೆ ಇಲ್ಲಿ ಇದ್ದಂಥದ್ದು ಮಷೀನನ್ನು ಟೈಪ್ ಮಾಡ್ತೀನಿ. ಇಲ್ಲಿ ನಮಗೆ ಪುನಃ ಏನು ಬೇಕಾಗಿದೆ, ಕಂಪ್ಯೂಟರ್ ಬೇಕಾಗಿದೆ. ಓಕೆ, ಕಂಪ್ಯೂಟರ್. ಓಕೆ, ಮತ್ತು ಇಲ್ಲಿ ಕರ್ಸರ್ ಇಲ್ಲಿ ಇಡ್ತೀನಿ, ಇಟ್ಟು ನೀವೇನು ಮಾಡಬೇಕು, ಇಲ್ಲಿ ರಿಪ್ಲೇಸ್. ಓಕೆ, ರಿಪ್ಲೇಸ್. ಓಕೆ ನೋಡಿರಿ, ಪುನಃ ನಮಗೆ ಏನಾದರೂ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ರಿಪ್ಲೇಸ್ ಆಯ್ತಲ್ಲ ಇಲ್ಲಿ. ಸೊ ಇದು ರಿಪ್ಲೇಸ್. ಇಲ್ಲಿ ರಿಪ್ಲೇಸ್ ಆಲ್ ಅಂತ ಬರ್ತದೆ. ರಿಪ್ಲೇಸ್ ಆಲ್ ಅಂದರೆ ಇಲ್ಲಿ ನಾನು ಏನು ಮಾಡ್ತೀನಿ, ಈಸ್ ಹಾಕ್ತೀನಿ. ಈಸ್ ಫೈಂಡ್ ವಾಟ್, ಇಲ್ಲಿ ಈಸ್ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ವಾಸ್ ಅಂತೇಳಿ ಬರ್ತೀನಿ. ಜಸ್ಟ್ ಏನು ಮಾಡ್ತೀನಿ, ವಾಸ್ ಅಂತೇಳಿ ಕೊಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಕರ್ಸರ್ ಇಡ್ತೀನಿ. ಕರ್ಸರ್ ಇಟ್ಟು ಇಲ್ಲಿ ಫೈಂಡ್ ರಿಪ್ಲೇಸ್ ಮಾಡ್ತೀನಿ. ರಿಪ್ಲೇಸ್ ಮಾಡಿದ ನಂತರ ಓಕೆ, ಇಲ್ಲಿ ರಿಪ್ಲೇಸ್ ಆಲ್ ಅಂತೀನಿ ನೋಡಿರಿ. ರಿಪ್ಲೇಸ್ ಆಲ್ ಅಂದರೆ ಅಟ್ ಎ ಟೈಮ್ಗೆ ಏನಾಗ್ತವೆ, ಎಲ್ಲ ಇಲ್ಲಿ ರಿಪ್ಲೇಸ್ ಆಗ್ತವೆ. ಓಕೆ, ಮತ್ತು ನಾನು ಏನು ಮಾಡ್ತೀನಿ, ಇಲ್ಲಿ ನಮಗೆ ಪುನಃ ಇಲ್ಲಿ ವಾಸ್ ಅಂತೇಳಿ ಟೈಪ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಟೈಪ್ ಏನಾಗಿದೆ, ವಾಸ್ ಅಂತೇಳಾಗಿದೆ. ಸೊ ಮತ್ತು ಪುನಃ ನಮಗೆ ಏನು ಬೇಕಾಗಿದೆ, ಇಲ್ಲಿ ಈಸ್ ಬೇಕಾಗಿದೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಮತ್ತು ಇಲ್ಲಿ ಕರ್ಸರ್ ಇಡ್ತೀನಿ, ಆಮೇಲೆ ರಿಪ್ಲೇಸ್, ಆಮೇಲೆ ಒಂದು ಸಲ ರಿಪ್ಲೇಸ್ ಮಾಡಿರಿ, ಉಳಿದದ್ದ ರಿಪ್ಲೇಸ್ ಆಲ್. ಓಕೆ, ಇದೆಲ್ಲನೂ ರಿಪ್ಲೇಸ್ ಆಗ್ತದೆ. ಓಕೆ, ನಿಮ್ಗೆ ಗೊತ್ತಾಯ್ತಲ್ಲ ಅದು. ಸೊ ಇದು ಎಡಿಟ್ನಲ್ಲಿ ಇರ್ತಕ್ಕಂಥದ್ದು ಫೈಂಡ್ ನೆಕ್ಸ್ಟು, ಆಮೇಲೆ ಫೈಂಡ್ ಪ್ರೀವಿಯಸ್, ರಿಪ್ಲೇಸ್. ಓಕೆ, ಆಮೇಲೆ ನೆಕ್ಸ್ಟ್ ಇದು ಕಂಟ್ರೋಲ್ ಎ. ಇದೇನು ಮಾಡಬೇಕಾಗ್ತದೆ, ಕಂಟ್ರೋಲ್ ಎ ಮಾಡಿದರೆ ಸೆಲೆಕ್ಟ್ ಆಲ್ ಮಾಡಬೇಕಾದ್ರೆ ನೀವು ಕಂಟ್ರೋಲ್ ಮಾಡಿರಿ. ಕಂಟ್ರೋಲ್ ಎ ಹೊಡೆದ್ರಿ ಅಂದರೆ ಏನಾಗ್ತದೆ, ಎಲ್ಲ ಸೆಲೆಕ್ಟ್ ಆಗ್ತದೆ. ಮತ್ತು ನೀವು ಏನು ಮಾಡ್ಬೋದು ಇಲ್ಲಿ. ಓಕೆ, ಇಲ್ಲಿ ನಮಗೆ ಡೇಟ್ ಆ್ಯಂಡ್ ಟೈಮಿಂಗ್ ಬೇಕಾಗಿದೆ. ಸೊ ಇಲ್ಲಿ ಕರ್ಸರ್ ಇಟ್ಟು ನೀವು ಎಂಟ್ರ್ ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಕರ್ಸರ್ ಇಟ್ಟು ಎಂಟ್ರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ಲೈನ್ ನಡುಗೆ ಏನಾಗ್ತದೆ, ಗ್ಯಾಪ್ ಆಗ್ತದೆ. ಸೊ ಇಲ್ಲಿ ಮತ್ತೆ ನಾವು ಅದನ್ನು ಲೈನ್ ಗ್ಯಾಪ್ ತೆಗಿಬೇಕಾಗಿತ್ತಾರೆ. ಇಲ್ಲಿ ಕರ್ಸರ್ ಇಟ್ಟು ಬ್ಯಾಕ್ ಪೇಜ್ ತೊಗೋಬೇಕು. ಸೊ ಇಲ್ಲಿ ನಾನು ಕರ್ಸರ್ ಇಡ್ತೇನೆ, ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡಿ ಡೇಟ್, ಟೈಮ್ ಆ್ಯಂಡ್ ಡೇಟ್ ನೋಡಬೇಕಾದ್ರೆ ಏನಿದೆ ನೋಡಿರಿ, ಇಲ್ಲಿ ಟೈಮ್ ಆ್ಯಂಡ್ ಡೇಟ್. ಇಲ್ಲಿಂದ F5 ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಫಂಕ್ಷನಲ್ ಕೀಸ್ದಲ್ಲಿ F5 ಪ್ರೆಸ್ ಮಾಡ್ಕೋಬೇಕು. ಓಕೆ, ನಾನು ಈಗ F5 ಪ್ರೆಸ್ ಮಾಡ್ತೇನೆ. ನೋಡಿರಿ, ಡೇಟ್ ಟೈಮಿಂಗ್ ಇಲ್ಲಿ ತೋರಿಸ್ತದೆ. ಓಕೆ, ಡೇಟ್ ಟೈಮಿಂಗ್ ಇಲ್ಲಿ ಏನು ಮಾಡ್ತದೆ, ಅದು ತೋರಿಸ್ತದೆ. ನಾವು ಎಷ್ಟು ಸಲ ಟೈಪ್ ಮಾಡ್ತೀವಲ್ಲ ಅಷ್ಟು ಸಲ ಅದು ಏನು ಮಾಡ್ತದೆ, ಇಲ್ಲಿ ಡೇಟ್ ಟೈಮಿಂಗ ತೋರಿಸ್ತದೆ. ಓಕೆ, ಸೊ ಇಲ್ಲಿ ನಾವು ಮತ್ತೆ ಕಂಟ್ರೋಲ್ Z ಮಾಡಿ ಪುನಃ ಅದನ್ನು ತೆಗಿಬೋದು. ಓಕೆ, ಇಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಪೂರ್ಣಾಗಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಏನು ಮಾಡ್ಬೋದು, ಡಿಲೀಟ್ ಬಟನ್. ಓಕೆ, ಮತ್ತು ಕಂಟ್ರೋಲ್ Z. ಸೊ ಈ ಪ್ರಕಾರ ನಾವು ಅದನ್ನು ಏನು ಮಾಡ್ಕೋಬೋದು, ಇಲ್ಲಿ ಡೇಟ್ ಟೈಮಿಂಗ್ ಕೂಡ ಇದರೊಳಗಡೆ ಹಾಕೋಬೋದು. ಓಕೆ, ಸೊ ಇಷ್ಟು ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಎಡಿಟ್ ಮೆನುದಲ್ಲಿ ಇರ್ತಕ್ಕಂಥ ಒಂದು ಎಲ್ಲನೂ ಆಪ್ಷನ್ಸ್. ಇನ್ನು ಫಾರ್ಮ್ಯಾಟ್ದಲ್ಲಿ ಬರ್ತದೆ. ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಏನು ಬರ್ತದೆ ಅಂದರೆ ಇಲ್ಲಿ ವರ್ಡ್ ರ್ಯಾಪ್ ಅಂತೇಳಿ ಒಂದು ಆಪ್ಷನ್ ಬರ್ತದೆ. ಇದು ಸೆಲೆಕ್ಟ್ ಆಗಿದೆ ನೋಡಿರಿ. ಇದನ್ನು ನಾವು ಡಿಸೆಲೆಕ್ಟ್ ಮಾಡಿದರೆ ನಮಗೆ ಏನು ಪೇಜ್ದಲ್ಲಿ ಇರ್ತಕ್ಕಂಥ ಎಲ್ಲ ಟೆಕ್ಸ್ಟ್ ಕಾಣಿಸೋಂಗಿಲ್ಲ. ಒಂದೇ ಲೈನ್ದಲ್ಲಿ ಅದು ಏನಾಗ್ತದೆ, ಹೋಗ್ತಿರ್ತದೆ. ಒಂದೇ ಲೈನ್ದಲ್ಲಿ ಕಾಣ್ತಿರ್ತದೆ ನಿಮಗೆಲ್ಲ ಟೆಕ್ಸ್ಟ್. ಅದಕ್ಕೆ ಕಂಪಲ್ಸರಿ ಏನು ಮಾಡಬೇಕಾಗ್ತದೆ, ಇದು ವರ್ಡ್ ರ್ಯಾಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈಗ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಓಕೆ, ಈಗ ಏನು ಮಾಡೋಣ, ನಾವು ಅದನ್ನು ಡಿಸೆಲೆಕ್ಟ್ ಮಾಡ್ತೀನಿ. ವರ್ಡ್ ರ್ಯಾಪ್ ಡಿಸೆಲೆಕ್ಟ್. ಓಕೆ, ಈಗ ಏನು ಮಾಡ್ತೀನಿ, ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಸೊ ಈಗ ಟೈಪ್ ಮಾಡ್ಕೊತ ಹೋಗ್ತೀನಿ, ಏನಾದರೂ ಟೈಪ್ ಮಾಡ್ಕೊತ ಹೋಗ್ತೀನಿ ನೋಡಿ.
ಸೊ ಏನಾಗ್ತಾ ಇದೆ ಇಲ್ಲಿ, ಸೊ ನಾವು ಟೈಪ್ ಮಾಡಿದ್ದು ಏನಾಗಿದೆ, ಕಂಟಿನ್ಯೂ ಆಗಿ ಮುಂದೆ ಹೊಂಟಿದೆ. ಇದು ಯಾಕೆ ಹಂಗೆ ಆಗ್ತಾಯಿದೆ ಅಂದರೆ, ನಾವು ಇಲ್ಲಿ ಏನು ಮಾಡಬೇಕಾಗ್ತೈತೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ವರ್ಡ್ ಆಫ್ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ಅದನ್ನು ರೈಟ್ ಅದಕ್ಕೇನು ಮಾಡಿ ನೀವು ಸೆಲೆಕ್ಟ್, ಓಕೆ ಸೆಲೆಕ್ಟ್ ಮಾಡಿದ ನಂತರ ನೋಡಿರಿ ಇಲ್ಲಿ, ಓಕೆ ನಮ್ದು ಎಲ್ಲ ಆಗ್ತದೆ ಇಲ್ಲಿ ಲೈನ್ ಟು ಲೈನ್ ಬರಬೇಕಾಗ್ತದೆ. ಟೆಕ್ಸ್ಟ್ ಲೈನ್ ಟು ಲೈನ್ ಬರಬೇಕಾದ್ರೆ ಇಲ್ಲಿ ವರ್ಡ್ ಆಫ್ ಸೆಲೆಕ್ಟ್ ಇರಬೇಕಾಗ್ತದೆ. ಓಕೆ, ಇನ್ನು ಫಾಂಟನ್ನು ನಾವು ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಫಾಂಟ್ ಅಂತ ಬರ್ತದೆ, ಇಲ್ಲಿ ಫಾಂಟದಲ್ಲಿ ನಾವು ನಮಗೆ ಬೇಕಾದಂಥ ಫಾಂಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಏರಿಯಲ್ ರೌಂಡೆಡ್ ಎಂಟಿ ಅಂತ ಬರ್ತದೆ, ಇಲ್ಲಿ ಸ್ಯಾಂಪಲ್ ತೋರಿಸ್ತದೆ ನೋಡಿರಿ ಇಲ್ಲಿ. ಓಕೆ, ನೀವು ಯಾವ ಪ್ರಕಾರ ಬೇಕು ಆ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳೋದ. ಆಮೇಲೆ ಇಲ್ಲಿ ಏನು ಬರ್ತಾವೆ, ಇಲ್ಲಿ ರೆಗ್ಯುಲರ್, ಆಮೇಲೆ ಬೋಲ್ಡ್ ಟಾಲಿಕ್, ಒಬ್ಲಿಕ್ ಅಂತ ಹಿಂಗೆಲ್ಲ ಬಂದಿರ್ತವೆ. ಸೊ ಇಲ್ಲಿ ನಾವು ಸೈಜನ್ನು ಕೂಡ ಕಮ್ಮಿ ಮಾಡ್ಕೋಬೋದು, ಸೈಜನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಲಾಸ್ಟ್ 72 ಇರ್ತದೆ, ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ನಾವು ಏನು ಮಾಡ್ಬೋದು, ಇಲ್ಲಿ ಟೈಪನ್ನು ಮಾಡ್ಕೋಬೋದು. ಓಕೆ, ನಾ ಈಗ 72 ಇದೆ, 72 ಕೊಟ್ಟು ನೋಡ್ತೀನಿ. ಓಕೆ, ಮತ್ತು ಫಾಂಟ್ ಸ್ಟೈಲನ್ನು ಕೂಡ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು ನೋಡಿರಿ. ಓಕೆ, ಈ ಪ್ರಕಾರ ನಾವು ಫಾಂಟ್ ಸ್ಟೈಲನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ನಾವು ಏನು ಮಾಡ್ಬೋದು, ಇಲ್ಲಿ ಹೋಗಿ ಫಾಂಟದಲ್ಲಿ ಹೋಗಿ ಈ ಫಾಂಟ್ ಸ್ಟೈಲನ್ನು ನಾವು ಏನು ಮಾಡ್ಬೋದು, ಈಗ ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇದಕ್ಕಿಂತ ಜಾಸ್ತಿ 72ಕ್ಕಿಂತ ಜಾಸ್ತಿ ಬೇಕಾಗಿರ್ತದೆ, ನಾವು ಏನು ಮಾಡ್ಬೋದು, ಇಲ್ಲಿ ಈಗ ನಾವು 100 ಬೇಕಾಗಿದ್ದರೆ 100ಅನ್ನು ಟೈಪ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು, 100 ಅಂತೇಳಿ ಟೈಪ್ ಮಾಡ್ಕೋಬೇಕು. ಲಾಸ್ಟ್ 72 ಇರ್ತದೆ, 72ಕ್ಕಿಂತ ಜಾಸ್ತಿ ಬೇಕಾದರೆ ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಅಲ್ಲಿ ಟೈಪ್ ಮಾಡ್ಕೊಂಡು ಇಲ್ಲಿ ನಮಗೆ ಬೇಕಾದಂಥ ಫಾಂಟ್ ತೊಗೊಂಡು ಇಲ್ಲಿ ಬೇಕಾದಂಥ ಫಾಂಟ್ ಸ್ಟೈಲ್ ಹಾಕಬೇಕು. ರೆಗ್ಯುಲರ್, ಈಗ ನಾನು ಏನು ಮಾಡ್ತೀನಿ, ರೆಗ್ಯುಲರ್ ತೊಗೋತೀನಿ. ಓಕೆ, ಏರಿಯಲ್ ಇದೆ, ರೆಗ್ಯುಲರ್ ಇದೆ, ಇಲ್ಲಿ ಓಕೆ. ನಮ್ಮ ಸೈಜ್ ಎಷ್ಟಿದೆ, ಈಗ 100 ಇದೆ. ನಾನು ಮತ್ತು ಫಾರ್ಮ್ಯಾಟ್ದಲ್ಲಿ ಬರ್ತೀನಿ, ಫಾಂಟ್ದಲ್ಲಿ ಬರ್ತೀನಿ, ನನಗೆ ಸೈಜ್ ಎಷ್ಟು ಬೇಕಲ್ಲ ಅಷ್ಟೇ ಸೈಜನ್ನು ಇಲ್ಲಿ ತಗೋತೀನಿ. ಓಕೆ, 28 ತಗೋತೀನಿ. ಓಕೆ, ಇಲ್ಲಿ 28. ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಬೋದು, ಇದನ್ನು ಫಾಂಟದಲ್ಲಿ ಬಂದು ಇಲ್ಲಿ ಫಾಂಟ್ ಸ್ಟೈಲ್ ತೊಗೋಬೋದು. ಇಲ್ಲಿ ಆ ಥರದ ಸ್ಟೈಲ್ ಹಾಕ್ಬೋದು. ಇಲ್ಲಿ ಫಾಂಟ್ ಯಾವ್ದು ಬೇಕಲ್ಲ ಫಾಂಟ್ ತೊಗೊಂಡು ಇಲ್ಲಿ ಆ ಥರದ ಸ್ಟೈಲನ್ನು ಹಾಕ್ಬೋದು. ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇದರಲ್ಲಿ ಬರ್ತಕ್ಕಂಥವು ಎಲ್ಲ ಇವು. ಓಕೆ, ಮತ್ತು ಫಾರ್ಮ್ಯಾಟ್ ನೀವು ಫಾಂಟ್ ಹೋದಲ್ಲಿ ಹೋಗಿ ನೀವು ಮತ್ತು ಅದು ಸೈಜನ್ನು ಬೇಕಾದರೆ ಕಮ್ಮಿ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ಇಲ್ಲಿ ನೋಡ್ಕೋಬೋದು. ಓಕೆ, ಇದು ವರ್ಡ್ ರ್ಯಾಪ್ ಮತ್ತು ಇದು ಫಾಂಟ್. ಆಮೇಲೆ ವ್ಯೂದಲ್ಲಿ ನೋಡಿರಿ, ವ್ಯೂದಲ್ಲಿ ಏನು ಮಾಡ್ಬೋದು ನಾವು ಇಲ್ಲಿ, ವ್ಯೂದಲ್ಲಿ ಏನೇನಿದೆ ನೋಡ್ರಿ, ಇಲ್ಲಿ ವ್ಯೂದಲ್ಲಿ ಝೂಮ್ ಇನ್ ಕಂಟ್ರೋಲ್ ಪ್ಲಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಪೇಜ ದೊಡ್ಡದಾಗ್ತದೆ. ಓಕೆ, ಕಂಟ್ರೋಲ್ ಪ್ಲಸ್ ಮಾಡಿದಂದರೆ ಏನಾಗ್ತೈತೆ, ಇಲ್ಲಿ ಪೇಜ್ ದೊಡ್ಡದೈತಿ. ಕಂಟ್ರೋಲ್ ಮೈನಸ್ ಮಾಡಿದಂದರೆ ಏನಾಗ್ತದೆ, ಪೇಜ ಸಣ್ಣದಾಗ್ತದೆ. ಓಕೆ, ಇಲ್ಲಿ ನಾವು ಬರೆದಂಥ ಟೆಕ್ಸ್ಟ್ ಏನಾಗ್ತಾವೆ, ದೊಡ್ಡ ಆಗ್ತಾವೆ. ಮೈನಸ್ ಮಾಡಬೇಕಾಗ್ತದೆ. ಓಕೆ, ನೋಡಿರಿ ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಮೈನಸ್. ಓಕೆ, ಈ ಪ್ರಕಾರ ನಾವು ಇದು ಮಾಡ್ಕೋಬೋದು. ಮತ್ತು ಏನಿದೆ ನೋಡಿರಿ, ವ್ಯೂದಲ್ಲಿ ಇರ್ತಕ್ಕಂಥದ್ದು ಇದು ಝೂಮ್ ಇನ್ ಕಂಟ್ರೋಲ್ ಪ್ಲಸ್, ಮತ್ತು ಇದು ಝೂಮ್ ಔಟ್ ಕಂಟ್ರೋಲ್ ಮೈನಸ್. ಝೂಮ್ ಇನ್ ಏನಿದೆ ಇಲ್ಲಿ ಕಂಟ್ರೋಲ್ ಪ್ಲಸ್, ಮತ್ತು ಝೂಮ್ ಔಟ್ ಕಂಟ್ರೋಲ್ ಮೈನಸ್. ರೀಸ್ಟೋರ್ ಡಿಫಾಲ್ಟ್ ಝೂಮ್ 0. ಓಕೆ, ನಾನು ಏನೇನು ಮಾಡ್ತೀನಿ, ಈಗ ಝೂಮ್ ಇನ್ ಮಾಡ್ತೀನಿ, ಕಂಟ್ರೋಲ್ ಪ್ಲಸ್ ಮಾಡ್ಕೊತ ಹೋಗ್ತೀನಿ. ಓಕೆ, ಆಮೇಲೆ ಇಲ್ಲಿ ಏನು ಮಾಡಬೇಕಾಗ್ತದೆ, ನಾವಿಲ್ಲಿ ಕಂಟ್ರೋಲ್ 0 ಕಂಟ್ರೋಲ್ ಪ್ಲಸ್ ಮಾಡ್ತೀವಿ. ಇಲ್ಲಿ ಕಂಟ್ರೋಲ್ ಮೈನಸ್ ಮಾಡ್ತೀರಿ. ಓಕೆ, ಕಂಟ್ರೋಲ್ ಮೈನಸ್ಸು ಮಾಡ್ತೀರಿ, ಕಂಟ್ರೋಲ್ ಪ್ಲಸ್. ಓಕೆ, ಇನ್ನು ಕಂಟ್ರೋಲ್ 0 ಮಾಡಿದರೆ ಬೈ ಡಿಫಾಲ್ಟ ಬಂದುಬಿಡ್ತದೆ. ಸೊ ಇಷ್ಟು ಇದು ವ್ಯೂದಲ್ಲಿ ಬರ್ತಕ್ಕಂಥದ್ದು. ಓಕೆ, ಇನ್ನು ಇದು ಯಾವುದಿದೆ ನೋಡಿರಿ, ಇಲ್ಲಿ ಸ್ಟೇಟಸ್ ಬಾರ್ ಅಂದರೆ ಏನು, ಇದ್ರ ಮ್ಯಾಗ ಸೆಲೆಕ್ಟ್ ಮಾಡಿದ್ಕೊಳ್ಳಿ ಏನಾಗ್ತದೆ, ಸ್ಟೇಟಸ್ ಬಾರ್. ಇಲ್ಲಿ ನೋಡಿರಿ, ಇದು ಸ್ಟೇಟಸ್ ಬಾರ್ ಇಲ್ಲಿ ಬಂದಿದೆ ನೋಡಿರಿ, ಇದು ಸ್ಟೇಟಸ್ ಬಾರ್. ಇದಕ್ಕೆ ಏನಂತ ಕರೀತಾರೆ, ಸ್ಟೇಟಸ್ ಬಾರ್ ಅಂತೇಳಿ ಕರೀತಾರೆ ನೋಡಿರಿ. ಓಕೆ, ನಾವು ಅದನ್ನು ಮತ್ತೆ ಪುನಃ ಏನು ಮಾಡ್ಬೋದು, ಇಲ್ಲಿ ವ್ಯೂದಲ್ಲಿ ಹೋಗಿ ಸ್ಟೇಟಸ್ ಬಾರನ್ನು ಡಿಸೆಲೆಕ್ಟ್ ಮಾಡಿದಂದರೆ ಅದು ಹೋಗಿಬಿಡ್ತದೆ. ಸೊ ಓಕೆ, ಇಷ್ಟು ಇದು ನಾವು ನೋಟ್ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 2ದಲ್ಲಿ
ಇಷ್ಟೆಲ್ಲ ನಾವು ಪ್ರಾಕ್ಟೀಸನ್ನು ಮಾಡಬೇಕು. ಸೊ ನೀವು ಕೂಡ ಈ ಒಂದು ಪ್ರಾಕ್ಟಿಕಲ್ ಪಾರ್ಟ್ 2 ಅನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ನೀವು ಕೂಡ ಪರ್ಫೆಕ್ಟಾಗಿ ಇದನ್ನು ನೋಟ್ಪ್ಯಾಡನ್ನು ಕಲ್ಕೋರಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.